ದರ ಏರಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ನಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಹಣದುಬ್ಬರದಿಂದ ಬೆಲೆ ಏರಿಕೆಯಿಂದ ಜನ ಬಸವಳಿದಿದ್ದಾರೆ. ಇಂಥದ್ರಲ್ಲಿ ಮತ್ತೊಂದು ಬಿಸಿ ತಟ್ಟುತ್ತಾ ಜನರಿಗೆ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಾದ್ರೆ ರೇಟ್ ಜಾಸ್ತಿ ಆದರೆ ಹಾಫ್ ಲೀಟರ್ಗೆ ಜಾಸ್ತಿ ಎಷ್ಟಾಗುತ್ತೆ, 1 ಲೀಟರ್ಗೆ ಎಷ್ಟಾಗುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ನಾವು ಕೊಡ್ತಾ ಹೋಗ್ತೀವಿ. ಕ್ಯಾಬಿನೆಟ್ನಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಆಲ್ಮೋಸ್ಟ್ 2 ರೂಪಾಯಿ ಅಥವಾ 3 ರೂಪಾಯಿ ಹೆಚ್ಚಳಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡೋ ಸಾಧ್ಯತೆ ಇದೆ. ಇದರಲ್ಲಿ ರೈತರಿಗೆ 2 ರೂಪಾಯಿ, ಒಕ್ಕೂಟಗಳಿಗೆ 1 ರೂಪಾಯಿಯನ್ನು ಹಂಚಿಕೆ ಮಾಡಬೇಕು ಅಂತ ಒಂದು ಸಮೀಕರಣವನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಕ್ಯಾಬಿನೆಟ್ನಲ್ಲಿ ಸಚಿವರ ಜೊತೆಗೆ ಚರ್ಚಿಸಿ ಸಿಎಂ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಕೆಎಂಎಫ್ನಿಂದ ದೊಡ್ಡ ಬೇಡಿಕೆ ಪಟ್ಟಿನೇ ಇದೆ. ಈ ರೇಟ್ ಹೈಕ್ ಮಾಡಬೇಕಾದ್ರೆ ಇದನ್ನು ಸ್ವಲ್ಪ ಅಡ್ರೆಸ್ ಮಾಡಿ ಅಂತ. ಸೊ ಯಾವ ರೀತಿ ಕನ್ಸಿಡ್ರೇಷನ್ನ ಸರ್ಕಾರ ಮಾಡುತ್ತೆ ಅನ್ನೋದು ಕುತೂಹಲ. ಈಗ 2025ರಿಂದ ಅಂತೂ ಒಂದೊಂದೇ ಬೆಲೆ ಏರಿಕೆ ಒಂದೊಂದು ತಿಂಗಳಿಗೆ ಗಿಫ್ಟ್ ರೀತಿ ಸರ್ಕಾರದಿಂದ ಸಿಗ್ತಾ ಇರೋದು ಫಿಕ್ಸ್ ಆಗಿಬಿಟ್ಟಿದೆ. ಈಗ ಹಾಲಿನ ಸರದಿ, ಹಾಲಿನ ರೇಟು ಹಾಗೆ ನೋಡೋದಕ್ಕೆ ಹೋದರೆ 2024ರಲ್ಲೂ ಆಗಸ್ಟ್ ಟೈಮ್ನಲ್ಲೂ 2 ರೂಪಾಯಿ ಜಾಸ್ತಿ ಮಾಡಿದರು ನೋಡಿ. 6ರಿಂದ 8 ರೂಪಾಯಿ ಹಾಲಿನ ದರ ಹೆಚ್ಚಳಕ್ಕೆ ಕೆಎಂಎಫ್ನಿಂದ ಪ್ರಸ್ತಾಪ ಹೋಗಿದೆ. ಒಕ್ಕೂಟಗಳು ಇದನ್ನೇ ಕೇಳ್ತಾ ಇದೆ. ಅಟ್ಲೀಸ್ಟ್ ಒಂದು 8 ರೂಪೀಸ್ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ ಹೈಕ್ ಮಾಡಿ ಅಂತ. ಸೋಮವಾರ ನಡೆದಂತಹ ಸಭೆಯಲ್ಲಿ ಒಕ್ಕೂಟಗಳ ದರವನ್ನು ಸಿಎಂ ಒಪ್ಪಿಲ್ಲ. ಅದು ವಿಪರೀತವಾಗಿ ವ್ಯತ್ಯಾಸಗಳಾಗ್ಬಿಡುತ್ತೆ, ಹಂಗೆ ಮಾಡೋದಕ್ಕೆ ಬರಲ್ಲ ಅಂತ ಸಿಎಂ ಹೇಳಿದ್ರಂತೆ. ಹಾಲಿನ ದರ ಹೆಚ್ಚಳ ಹಣ ರೈತರಿಗಷ್ಟೇ ಇರಲಿ ಅಂತ ಸಿಎಂ ಹೇಳಿದರು. ಹೈನೋದ್ಯಮಕ್ಕೆ ಚೇತರಿಕೆ ಕೊಡೋ ನಿಟ್ಟಿನಲ್ಲಿ ಆಗಲಿ ಅಂತ ಬೇಸಿಕ್ಲಿ ಕೇಳಿದರು. ಅಂತಿಮವಾಗಿ 5 ರೂಪಾಯಿ ಆದರೂ ಹೆಚ್ಚಳ ಮಾಡಿ ಅಂತ ಒಕ್ಕೂಟಗಳು ಕೇಳಿದೆ. ಫಸ್ಟೇ ಜಾಸ್ತಿ ಕೇಳಿಬಿಟ್ಟು ಆಮೇಲೆ ನಾವು ಬೆಂಡಾಗಿದ್ದೀವಿ ಅಂತ ತೋರಿಸೋ ನಿಟ್ಟಿನಲ್ಲಿ 5 ರೂಪಾಯಿ ಅಟ್ಲೀಸ್ಟ್ ಹೆಚ್ಚಳ ಮಾಡಬೇಕು ನೀವು ಅಂತ ಕೇಳಿದಾರಂತೆ. ಅದರಲ್ಲಿ 3 ರೂಪಾಯಿ ರೈತರಿಗೆ ಹೋಗೋ ಥರ, 2 ರೂಪಾಯಿ ಒಕ್ಕೂಟಗಳಿಗೆ ಹೋಗೋ ಥರ ಪ್ರಸ್ತಾಪವನ್ನು, ಸೂತ್ರವನ್ನು ಇಟ್ಟಿದ್ದಾರೆ. ಬಟ್ ಇದನ್ನು ಇನ್ನಷ್ಟು ಕಟ್ ಡೌನ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಒಕ್ಕೂಟಗಳ ಪ್ರಸ್ತಾಪ ಒಪ್ಪದೆ ನಾವು ಕ್ಯಾಬಿನೆಟ್ನಲ್ಲಿ ಡಿಸಿಷನನ್ನು ತಗೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಹೀಗಾಗಿ ಇವತ್ತು ಕ್ಯಾಬಿನೆಟ್ ಕೂಡ ಇರೋದ್ರಿಂದ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಹಿಂದಿನ ಎಲ್ಲ ಟೈಮ್ನಲ್ಲೂ ಕೂಡ ಬೆಲೆ ಏರಿಕೆ ಮಾಡ್ತಿದ್ದೀವಿ ಅಂತ ರೀಸನ್ ಕೊಟ್ಟರು. ಆದರೆ ಆ ದುಡ್ಡು ರೈತರಿಗೆ ಹೋಯ್ತಾ ಅಂತ ಕೇಳಿದಾಗ ಇಲ್ಲ ಅನ್ನೋ ಉತ್ತರ ರೈತಾಪಿ ವರ್ಗದಿಂದಲೇ ಸಿಗುತ್ತೆ. ಹೈನುಗಾರಿಕೆಯಲ್ಲಿ ತೊಡಗಿಕೊಂಡವರೇ ಹೇಳ್ತಾರೆ, ನಮಗೆ ಅದರ ಲಾಭ ಏನು ಆಗಲಿಲ್ಲ, ಲಾಭ ಮಾಡ್ಕೊಳ್ತಾ ಇರೋದು ಮಿಡಲಲ್ಲಿರೋರು ಅಥವಾ ಆ ಒಕ್ಕೂಟಗಳಷ್ಟೇ, ನಮಗೆ ಇದರಿಂದ ಯಾವುದೇ ಲಾಭ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಈ ಡಿಸಿಷನ್ ಆಚೆ ಬರುವಂತಹ ಸಾಧ್ಯತೆ ಎಷ್ಟು ಹೊರೆ ಆಗ್ಬೋದು ಜನಸಾಮಾನ್ಯರಿಗೆ? ಏನು ಚಿಂತನೆ ಇದೆ ಸರ್ಕಾರಕ್ಕೆ? ಮಮತಾ, ಪ್ರಮುಖವಾಗಿ ಸೋಮವಾರ ನಡೆದಂತಹ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಿಲ್ಕುಲ್ ಒಪ್ಪಿಲ್ಲ ಒಕ್ಕೂಟಗಳ ಪ್ರಸ್ತಾಪಕ್ಕೆ. ಒಕ್ಕೂಟಗಳು ಹೇಳ್ತಾ ಇರ್ತಕ್ಕಂಥದ್ದು 6ರಿಂದ 8 ರೂಪಾಯಿ ಜಾಸ್ತಿ ಮಾಡಬೇಕು, ಜೊತೆಗೆ ರೈತರು ಕೂಡ ಕೊಡಬೇಕಾಗುತ್ತೆ, ಮತ್ತು ಒಕ್ಕೂಟಗಳಿಗೂ ಕೂಡ ಈ ದರ ಏರಿಕೆಯ ಒಂದು ಅಮೌಂಟ್ ಬರಬೇಕು ಅಂತ ಕೂಡ ಅವರು ವಾದ ಮಾಡಿದರು, ಪ್ರಸ್ತಾಪ ಮಾಡಿದರು. ಅದಕ್ಕೆ ಬಿಲ್ಕುಲ್ ಒಪ್ಪಿಲ್ಲ. ಅಂದರೆ ಅಷ್ಟು ನೀವು ಪ್ರಸ್ತಾಪ ಮಾಡಿದಂಥ ದರ ಏರಿಕೆ ಮಾಡೋದಕ್ಕೂ ಆಗೋದಿಲ್ಲ, ಜೊತೆಗೆ ಒಕ್ಕೂಟಗಳಿಗೆ ನಾವು ಹಣವನ್ನು ಕೊಡೋದಿಲ್ಲ, ಎಷ್ಟು ಏರಿಕೆ ಮಾಡಿರ್ತೀವಿ ಅದನ್ನು ರೈತರಿಗೆ ಕೊಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಮನವರಿಕೆಯನ್ನು ಮಾಡಿಕೊಟ್ಟಿದ್ರು. ಅದಾದರೂ ಕೂಡ ಎಲ್ಲ ಒಂದು ಕಡೆ ಈಗ ನಾನು ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ, ಕ್ಯಾಬಿನೆಟ್ನೇ ಮುಂದಿಡ್ತೇನೆ, ಕ್ಯಾಬಿನೆಟ್ನಲ್ಲಿ ತೀರ್ಮಾನಕ್ಕೆ ಬಂದ ಬಳಿಕ ನಿಮ್ಗೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಒಂದು ಕಡೆ ಅವರು ಏನು ಕಡೆಯದಾಗಿ 5 ರೂಪಾಯಿ ಪ್ರಸ್ತಾಪ ಮಾಡಿದ್ರು ಫೈನಲ್ ಆಗಿ ಮೊನ್ನೆ ಒಂದು ಸೋಮವಾರದ ಸಭೆಯಲ್ಲಿ. ಈಗ ಆ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಮುಂದಿಡ್ತಾರೆ. 2ರಿಂದ 3 ರೂಪಾಯಿ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಎಲ್ಲ ಒಂದು ಕಡೆ ಸಮಾನ ಸೂತ್ರಕ್ಕೆ ಏನಾದರೂ ಹೋದರೆ 2 ರೂಪಾಯಿ ರೈತರಿಗೆ ಮತ್ತು 1 ರೂಪಾಯಿ ಒಕ್ಕೂಟಗಳಿಗೆ ಕೊಡುವಂಥದ್ದು ಕೂಡ ಮುಂದಾಗ್ಬೋದು. ಆದರೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಆ ವಿಚಾರದಲ್ಲಿ. ಒಂದು ವೇಳೆ ಇಲ್ಲ ಒಕ್ಕೂಟಗಳಿಗೆ ಬೇಡ ಅಂದರೆ ರೈತರಿಗೆ 2 ರೂಪಾಯಿ ಅಥವಾ 3 ರೂಪಾಯಿಯನ್ನು ಹೆಚ್ಚಳ ಮಾಡಿ ರೈತರಿಗೆ ಕೊಡುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಗ್ರಾಹಕರಿಗೆ 2ರಿಂದ 3 ರೂಪಾಯಿ ಒಂದು ರೀತಿಯಲ್ಲಿ ಶಾಕ್ ಎದುರಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮವಾಗಿ ಒಪ್ಪಿಗೆ ಸೂಚಿತ ಬಳಿಕ ಅಷ್ಟೇ ಅದನ್ನು ಪ್ರಕಟ ಮಾಡ್ತಾರೆ. ಹಾಗಾಗಿ ಇವತ್ತು ಚರ್ಚೆಗೆ ಬರುತ್ತೆ. ಚರ್ಚೆಯ ಸಂದರ್ಭದಲ್ಲಿ ಯಾವ ಸಚಿವರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಎಲ್ಲ ರೀತಿಯ ದರ ಏರಿಕೆ ಕೂಡ ಆಗ್ತಾ ಇದೆ, ಒಂದರಿಂದ ಒಂದು. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ದರ ಏರಿಕೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಕೂಡ ಬಿಜೆಪಿ ಮಾಡ್ತಿದೆ. ಈ ನಿಟ್ಟಿನಲ್ಲಿ ಒಂದು ಕಾಂಗ್ರೆಸ್ನ ಸರ್ಕಾರ ಯಾವ ಅಂತಿಮ ತೀರ್ಮಾನಕ್ಕೆ ಬರುತ್ತೆ ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ಏನಾದರೂ 2 ರೂಪಾಯಿ ಹೆಚ್ಚಳ ಮಾಡೋದಾದರೆ ಖಂಡಿತವಾಗಿ ಕೂಡ ರೈತರಿಗೆ ಅದನ್ನು ಕೊಡ್ತಾರೆ. ಆದರೆ ಇಲ್ಲಿ ಈ ಕಡೆ ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಶಾಕ್ ಮುಟ್ಟಿಸುತ್ತೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದು.
ಮಮತಾ. ರವೀಶ್, ಕಳೆದ ಸಲ ಹಾಲು ರೇಟನ್ನು ಜಾಸ್ತಿ ಮಾಡಬೇಕಾದ್ರೆ ಸರ್ಕಾರ ಕೊಟ್ಟಂಥ ಒಂದು ಸಬೂಬ್ ಏನಂದರೆ ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಇದೆ, ಸರ್ಪ್ಲಸ್ ಉತ್ಪಾದನೆ ಮಾಡ್ತಾ ಇದ್ದೀವಿ, ಹಿಂಗಾಗಿ ರೇಟನ್ನು ಕೂಡ ಜಾಸ್ತಿ ಮಾಡಿ ಒಂದು 50 ml ನಿಮಗೆ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಈ ಸಲ ಜನರಿಗೆ ಏನು ಕಾರಣ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ? KMFನವರು ಒಕ್ಕೂಟಗಳು ಏನೇ ಕೇಳ್ಬೋದು, ಬಟ್ ಜನರನ್ನು ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಕೂಡ ಸರ್ಕಾರದ ಮೇಲಿದೆ. ಆ ನಿಟ್ಟಿನಲ್ಲಿ ಏನು ಚಿಂತನೆ, ಪ್ರಿಪ್ರೇಷನ್ ಏನು ಅಂತ ರೀಸನ್ ಕೊಡೋದಕ್ಕೆ? ರೈತರು ಮತ್ತು ಗ್ರಾಹಕರು ಎರಡರ ದೃಷ್ಟಿಯನ್ನು ರಾಜ್ಯ ಸರ್ಕಾರ ನೋಡಬೇಕಾಗತ್ತೆ. ಆದರೆ ಕಳೆದ ಬಾರಿ ಒಂದು ರೀತಿಯಲ್ಲಿ ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ರೈತರ ಒಂದು ಹಾಲಿನ ಖರೀದಿ ಏನು ಮಾಡ್ತಾ ಇತ್ತು ಸರ್ಕಾರ, KMF ಒಕ್ಕೂಟಗಳು, ಅದಕ್ಕೆ ಯಾವುದೇ ದರವನ್ನು ಹೆಚ್ಚಳ ಮಾಡಿರಲಿಲ್ಲ. ಹಾಗಾಗಿ ರೈತರು ಕೂಡ ಪಟ್ಟಿಡಿದ್ರು. ಅಂದರೆ ನಮಗೆ 10 ರೂಪಾಯಿ ಜಾಸ್ತಿ ಮಾಡಬೇಕು, 8 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಕೂಡ ಸಾಕಷ್ಟು ಬಾರಿ ಒಂದು ರೀತಿಯಲ್ಲಿ ಅಪ್ರೋಚ್ ಮಾಡಿದರು. ಜೊತೆಗೆ ಆ ಒಂದು ನವೆಂಬರ್ ಅಥವಾ ಡಿಸೆಂಬರ್ ಅನಿಸುತ್ತೆ, ಆ ಒಂದು ರಾಮನಗರದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ಸಹಕಾರ ಇಲಾಖೆದು. ಆ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಒಕ್ಕೂಟಗಳು ಮತ್ತು ಕೆಲ ರೈತರು ಕೂಡ ಪ್ರಸ್ತಾಪ ಮಾಡಿದರು. ಅಂದರೆ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ, ಒಕ್ಕೂಟಗಳಿಗೆ ಹೋಗುತ್ತೆ, ರೈತರಿಗೆ ಏನು ಸಿಗ್ತಾ ಇಲ್ಲ, ರೈತರಿಗೆ ಕೊಡಿ, ಆ ಒಂದು ದರ ಏರಿಕೆ ಮಾಡಿ ಅಂತಲೂ ಕೂಡ. ಹಾಗಾಗಿ ರೈತರ ದೃಷ್ಟಿಯಿಂದ ಈ ಒಂದು ದರ ಏರಿಕೆ ಪ್ರಸ್ತಾಪ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ರೈತರಿಗೆ ಪಾಲು ಎಷ್ಟು ಸಿಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವೀಶ್.